ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಾವಿನ ಹಣ್ಣಿನ ಸಾರು ಮಾಡ್ತಾ ಇದ್ದೇನೆ. ಬೇಕಾದ ಸಾಮಗ್ರಿಗಳು: ಹುಳಿ ಸಿಹಿ ಇರುವ ಮಾವಿನ ಹಣ್ಣು. ಇದು 5 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಬ್ಯಾಡಗಿ ಮೆಣಸು 5 ರಿಂದ 6, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಇಂಗು, ಮಡ್ಡಿ ಇಂಗು, ಮೆಂತೆ 1/4 ಸ್ಪೂನ್, ಎಳ್ಳು 1 ಚಮಚ, ಧನಿಯಾ 1 ಚಮಚ, ಮೆಣಸಿನಕಾಳು 6 ರಿಂದ 8, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ನೋಡಿಕೊಂಡು ಹಾಕಬೇಕು. ಹುರಿಯಲು ಎಣ್ಣೆ. ಇವಿಷ್ಟು ಸಾಮಗ್ರಿಗಳು ಬೇಕು. ಮಾಡುವ ವಿಧಾನ: ಬಾಣಲೆಗೆ 1 ಚಮಚ ತೆಂಗಿನೆಣ್ಣೆ, ಬ್ಯಾಡಗಿ ಮೆಣಸು ಮುರಿದು ಹಾಕಿದ್ದೇನೆ. ಹಾಗೆ ಒಂದೊಂದಾಗಿ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಳ್ಳುತ್ತಾ ಹೋಗೋಣ. ಮೊದಲು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಮೆಣಸಿನಕಾಳು, ಇಂಗು, ಮೆಂತ್ಯ, ಸಾಸಿವೆ, ಧನಿಯಾ ಬೀಜ, ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ತೆಗೆದಿಟ್ಟುಕೊಂಡ ಎಳ್ಳನ್ನು 1 ಚಮಚ ಸೇರಿಸಬೇಕು. ಹಾಗೆ ಚಟಪಟ ಅಂದ ಮೇಲೆ ಸ್ವಿಚ್ ಆಫ್ ಮಾಡಿ ತೆಂಗಿನ ತುರಿಯನ್ನು ಮೊದಲೇ ತುರಿದಿಟ್ಟುಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಹುರಿದಿಟ್ಟ ಮಿಶ್ರಣ ತಣ್ಣಗಾಗಿದೆ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಮೊದಲು ತರಿಯಾಗಿ ಹುಡಿ ಮಾಡಿಕೊಂಡು ನಂತರ ನೀರನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಇದು ರುಬ್ಬಿದ್ದು ತುಂಬ ತರಿಯಾಗೂ ಇರಬಾರದು, ಹಾಗೆ ತುಂಬ ನೈಸಾಗಿಯೂ ಇರಬಾರದು. ಆ ರೀತಿ ರುಬ್ಬಿಕೊಂಡು ಬರ್ತೇನೆ. ರುಬ್ಬಿದ್ದಾಗಿದೆ. ಇಲ್ಲಿ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಚೊಟ್ಟನ್ನು ತೆಗೆದು ಇಟ್ಟುಕೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ಬಿಡಿಸಿ ಗೊರಟೆಯನ್ನು ಬೇರ್ಪಡಿಸಿ ಸಿಪ್ಪೆಯ ರಸವನ್ನೆಲ್ಲ ತೆಗೆದು ಅದರ ರಸವನ್ನು ನೀರು ಹಾಕಿ ಹಿಂಡಿ ತೆಗೆದು ನಾವು ಒಂದು ಪಾತ್ರೆಗೆ ಹಾಕಿ ಬೇಯಿಸಿಕೊಳ್ಳಬೇಕಾಗಿದೆ. ಇದಕ್ಕೆ ನಾವು ಗೊರಟು ಸಮೇತ ಹಾಕಬೇಕು. ಆಮೇಲೆ ಗೊರಟನ್ನು ಚೀಪಲು ತುಂಬ ರುಚಿಯಾಗಿರುತ್ತದೆ. ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಸೇರಿ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಸಿಪ್ಪೆಯಲ್ಲೂ ಕೂಡ ತುಂಬ ರಸ ಉಳಿದಿರುತ್ತದೆ. ಅದನ್ನು ಒಂದೊಂದಾಗಿ ಕಿವುಚಿ ತೆಗೆದು ಮತ್ತೆ ಪುನಃ ನೀರನ್ನು ಹಾಕಿ ಆ ರಸವನ್ನು ಕೂಡ ಈ ಗೊರಟೆ ಹಾಕಿದ ಪಾತ್ರಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ. ಈ ಹುಳಿಯನ್ನು ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡುತ್ತಲೇ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಸಿಪ್ಪೆಯ ರಸವನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸಲ ಮಿಕ್ಸ್ ಮಾಡಿ ಒಲೆಯನ್ನು ಹೊತ್ತಿಸಿ ಕುದಿಯಲು ಬಿಡಬೇಕು. ಇದು 1 ನಿಮಿಷ ಮುಚ್ಚಿ ಕುದಿಸಬೇಕು. ಗೊರಟೆಗೆಲ್ಲ ಸ್ವಲ್ಪ ಬೇಯಬೇಕು. ಇಲ್ಲಿ ನಾನು ಜೋನಿ ಬೆಲ್ಲವನ್ನು 2 ರಿಂದ 3 ಚಮಚ ಹಾಕುತ್ತಿದ್ದೇನೆ, ಅಥವಾ ದೊಡ್ಡ ಚಮಚದಲ್ಲಿ 1 ಚಮಚ. ಮತ್ತೆ ಬೇಕಾದರೆ ಆಮೇಲೆ ಸೇರಿಸಿಕೊಳ್ಳುವ. ಈಗ ಇನ್ನೊಮ್ಮೆ ಮುಚ್ಚಿ ಬೇಯಿಸಬೇಕು. ಗೊರಟೆಗೆ ಉಪ್ಪು, ಬೆಲ್ಲ ಎಲ್ಲ ಹೊಂದಿಕೊಂಡು ತುಂಬ ರುಚಿಯಾಗಿರುತ್ತದೆ. ಈಗ ರುಬ್ಬಿಕೊಂಡ ಮಸಾಲ ಸೇರಿಸಬೇಕು. ಹಾಗೆ ಮಿಕ್ಸರ್ ಪಾತ್ರೆಗೆ ಹಿಡಿದುಕೊಂಡ ರಸವನ್ನು ಕೂಡ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು
ಈ ಹದಕ್ಕೆ ನಾನು ಇಲ್ಲಿ ಸೇರಿಸಿದ್ದೇನೆ. ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಆದಂಗೆ ಕಂಡಿತ್ತು, ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಕುದಿಸುತ್ತಿದ್ದೇನೆ. ನೋಡಿ, ಇದು ಕುದಿಯುತ್ತಾ ಇದೆ. ಮಾವಿನ ಹಣ್ಣಿನ ಸಾರು ಅಥವಾ ನಮ್ಮ ಹವ್ಯಕ ಭಾಷೆಯಲ್ಲಿ ಹುಳಿ ಎಂದು ಕರೆಯುತ್ತೇವೆ. ಇದು ರೆಡಿನೇ ಆಗೋಯಿತು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ. ಇದಕ್ಕೆ 2 ಚಮಚ ತೆಂಗಿನೆಣ್ಣೆ, ಸಾಸಿವೆ, ಒಣಮೆಣಸು ಮತ್ತು ಇಂಗನ್ನು ಹಾಕಿ ಮಾಡಿಟ್ಟ ಹುಳಿಗೆ ಸೇರಿಸಿದರೆ ರುಚಿಯಾದ ಮಾವಿನ ಹಣ್ಣಿನ ಸಾರು ಅಥವಾ ಸಾಂಬಾರ್ ರೆಡಿನೇ ಆಗೋಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.